ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಭೂಮಿಯು ತನ್ನ ಇತಿಹಾಸದುದ್ದಕ್ಕೂ ಅಸಂಖ್ಯಾತ ಜಾತಿಯ ಪ್ರಾಣಿಗಳಿಗೆ ನೆಲೆಯಾಗಿದೆ. ಅದರಲ್ಲಿ ಅನೇಕ ಪ್ರಾಣಿಗಳು ನಶಿಸಿ ಹೋದರೂ ಅವುಗಳಲ್ಲಿ ಕೆಲವು ಇಂದಿಗೂ ನಮ್ಮ ಕಲ್ಪನೆಯಲ್ಲಿ ಸ್ಥಾನ ಪಡೆದಿವೆ. ಈ ಪ್ರಾಣಿಗಳು ಒಂದು ಕಾಲದಲ್ಲಿ ಭೂಮಿಯ ಮೇಲೆ ತಮ್ಮ ಪ್ರಬಲ ಆಧಿಪತ್ಯವನ್ನು ಸಾರುತ್ತಿದ್ದವು ಹಾಗೂ ದುರ್ಬಲ ಜೀವಿಗಳನ್ನು ಭಯಭೀತಗೊಳಿಸುತ್ತಿದ್ದವು. ದೈತ್ಯ ಇತಿಹಾಸ ಪೂರ್ವ ಪರಭಕ್ಷಕ ಪ್ರಾಣಿಗಳಿಂದ ಹಿಡಿದು ಬೃಹತ್ಕಾಯದ ಪ್ರಾಣಿಗಳವರೆಗೆ ಇವು ನಮ್ಮ ಪ್ರಪಂಚದ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿವೆ. ಈ ಒಂದು ವಿಡಿಯೋದಲ್ಲಿ ನಾವು ಭೂಮಿಯ ಮೇಲೆ ಸಂಚರಿಸಿ ನಶಿಸಿ ಹೋದ ಅತ್ಯಂತ ಅಪಾಯಕಾರಿ 10 ಪ್ರಾಣಿಗಳ ಬಗ್ಗೆ ತಿಳಿಯೋಣ ವೀಕ್ಷಕರೇ. ಮೆಗಾಲೋಡಾನ್ ಅಥವಾ ಮೆಗ್ ಒಂದು ದೈತ್ಯ ಇತಿಹಾಸ ಪೂರ್ವ ಶಾರ್ಕ್ ಆಗಿದ್ದು, ಇದು ಭೂಮಿಯ ಮೇಲೆ ಜೀವಿಸಿರುವ ಉಗ್ರ ಪರಭಕ್ಷಕವಾಗಿದೆ. 60 ಅಡಿ ಉದ್ದ ಮತ್ತು 50 ಟನ್ ತೂಕದವರೆಗೆ ಬೆಳೆಯುವ ಮೆಗಾಲೋಡಾನ್ ಸಾಗರದಲ್ಲಿ ಸಂಚರಿಸಿದ ಅತಿದೊಡ್ಡ ಜೀವಿಗಳಲ್ಲಿ ಒಂದಾಗಿದೆ. ಮಯೋಸಿನ್ ಮತ್ತು ಪ್ಲಿಯೋಸಿನ್ ಯುಗಗಳಲ್ಲಿ ಮೆಗಾಲೋಡಾನ್ ಸಮುದ್ರಗಳ ದೆವ್ವವಾಗಿತ್ತು. ತಿಮಿಂಗಲಗಳು, ಡಾಲ್ಫಿನ್ಗಳು ಮತ್ತು ಸೀಲ್ಗಳು ಸೇರಿದಂತೆ ವಿವಿಧ ಸಮುದ್ರ ಜೀವಿಗಳನ್ನು ಬೇಟೆಯಾಡುತ್ತಿತ್ತು. ದೈತ್ಯ ಇತಿಹಾಸ ಪೂರ್ವ ಶಾರ್ಕ್ ಮೆಗಾಲೋಡಾನ್ 3.6 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಯಿತು. ಟೈರಾನೋಸಾರಸ್ ರ್ಯಾಕ್ಸ್, ಟಿ-ರ್ಯಾಕ್ಸ್ ಎಂದು ಸರಳವಾಗಿ ಕರೆಯಲ್ಪಡುವ ಟೈರಾನೋಸಾರಸ್ ರ್ಯಾಕ್ಸ್ ಕ್ರಿಟೇಷನ್ ಅವಧಿಯ ಕೊನೆಯಲ್ಲಿ ವಾಸಿಸುತ್ತಿದ್ದ ಅತಿದೊಡ್ಡ ಮತ್ತು ಮಾರಣಾಂತಿಕ ಮಾಂಸಾಹಾರಿ ಡೈನೋಸಾರ್ಗಳಲ್ಲಿ ಒಂದಾಗಿದೆ. ಇದು ಬೃಹತ್ ಪರಭಕ್ಷಕವಾಗಿದ್ದು 6.8 ಮೆಟ್ರಿಕ್ ಟನ್ ತೂಕವಿತ್ತು ಮತ್ತು 12 ಮೀಟರ್ಗಳಷ್ಟು ಉದ್ದವಿತ್ತು ಎಂದು ಅಂದಾಜಿಸಲಾಗಿದೆ. ಅದರ ಬೃಹತ್ ಗಾತ್ರದ ಹೊರತಾಗಿಯೂ ಟಿ-ರ್ಯಾಕ್ಸ್ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿಯಾಗಿತ್ತು ಹಾಗೂ ಅದರ ಕಚ್ಚುವಿಕೆಯ ಬಲವು ಮೂಳೆಗಳನ್ನು ಛಿದ್ರಗೊಳಿಸುವಷ್ಟು ಬಲವಾಗಿತ್ತು. ಗಾತ್ರ, ವೇಗ ಮತ್ತು ಶಕ್ತಿಯ ಈ ಸಂಯೋಜನೆಯು ಟಿ-ರ್ಯಾಕ್ಸ್ ಅನ್ನು ಒಂದು ದೊಡ್ಡ ಪರಭಕ್ಷಕವನ್ನಾಗಿ ಮಾಡಿದೆ. ಈ ಬೃಹತ್ ಡೈನೋಸಾರ್ 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಯಿತು. ಸ್ಮಿಲೋಡಾನ್, ಸೇಬರ್ ಟೂತ್ ಟೈಗರ್, ಸೇಬರ್ ಹಲ್ಲಿನ ಹುಲಿ ಎಂದು ಕರೆಯಲ್ಪಡುವ ಸ್ಮಿಲೋಡಾನ್ ಪ್ಲೆಸ್ಟೋಸಿನ್ ಯುಗದಲ್ಲಿ ಉತ್ತರ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಸಂಚರಿಸುತ್ತಿದ್ದ. ಸ್ಮಿಲೋಡಾನ್ ಒಂದು ದೊಡ್ಡ ಪರಭಕ್ಷಕ ಬೆಕ್ಕು ಆಗಿದ್ದು, ಅದು ಪ್ಲೆಸ್ಟೋಸಿನ್ ಯುಗದಲ್ಲಿ ಉತ್ತರ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಸಂಚರಿಸುತ್ತಿತ್ತು. ಇದು ಉದ್ದವಾದ ಕೋರೆಹಲ್ಲು ಮತ್ತು ಶಕ್ತಿಯುತ ದವಡೆಯನ್ನು ಹೊಂದಿದ್ದವು. ಇದನ್ನು ಕುದುರೆಗಳು, ಕಾಡೆಮ್ಮೆ ಮತ್ತು ದೊಡ್ಡ ಪ್ರಾಣಿಗಳನ್ನು ಕೆಡವಿ ಬೇಟೆಯಾಡಲು ಉಪಯೋಗಿಸಿಕೊಳ್ಳುತ್ತಿತ್ತು. ಇದು ಅತ್ಯಂತ ಪ್ರಸಿದ್ಧವಾದ ನಶಿಸಿ ಹೋದ ಸಸ್ತನಿಗಳಲ್ಲಿ ಒಂದಾಗಿದೆ. ಅದರ ದೊಡ್ಡ ಗಾತ್ರ ಮತ್ತು ಉಗ್ರ ಬೇಟೆಯ ಶೈಲಿಯು ಸ್ಮಿಲೋಡಾನ್ ಅನ್ನು ಆ ಸಮಯದ ಅತ್ಯಂತ ಅಪಾಯಕಾರಿ ಪರಭಕ್ಷಕಗಳಲ್ಲಿ ಒಂದಾಗಿ ಮಾಡುತ್ತದೆ. ಈ ಪ್ರಾಣಿಯು ಸುಮಾರು 10,000 ವರ್ಷಗಳ ಹಿಂದೆ ಅಳಿದು ಹೋಯಿತು. ಟೆರಾಟೋರ್ನಿಸ್ 20 ಅಡಿಗಳಷ್ಟು ರೆಕ್ಕೆಗಳನ್ನು ಹೊಂದಿರುವ ಬೇಟೆಯಾಡುವ ದೈತ್ಯ ಪಕ್ಷಿಯಾಗಿದೆ. ಪ್ಲೆಸ್ಟೋಸಿನ್ ಯುಗದಲ್ಲಿ ಅಮೆರಿಕಾದಲ್ಲಿ ಕಂಡುಬಂದ ಈ ಬೃಹತ್ ಏವಿಯನ್ ಜೀವಿಯು ಪ್ರಭಾವಶಾಲಿಯಾಗಿತ್ತು. ಅದು ಅಸಾಧಾರಣ ರೆಕ್ಕೆಗಳನ್ನು ಹೊಂದಿರುವುದರಿಂದ ಇದು ದೊಡ್ಡ ಸಸ್ತನಿಗಳನ್ನು ಬೇಟೆಯಾಡಲು ಸಾಧ್ಯವಾಗುತ್ತಿತ್ತು. ಪ್ಲೆಸ್ಟೋಸಿನ್ ಯುಗದ ಕೊನೆಯಲ್ಲಿ ಸುಮಾರು 10,000 ವರ್ಷಗಳ ಹಿಂದೆ ಈ ಬೃಹತ್ ಪಕ್ಷಿಯು ನಾಶವಾಯಿತು. ಕ್ವಾಟ್ಜಾಲ್ಕೋಟ್ಲಸ್ ಒಂದು ದೊಡ್ಡದಾದ ಟೆರೋಸಾರ್ ಆಗಿದ್ದು, ಅದು ಲೇಟ್ ಕ್ರಿಟೇಷಿಯನ್ ಅವಧಿಯಲ್ಲಿ ವಾಸಿಸುತ್ತಿತ್ತು. ಈ ಕ್ವಾಟ್ಜಾಲ್ಕೋಟ್ಲಸ್ ಹಲ್ಲಿಲ್ಲದ ಟೆರೋಸಾರ್ಗಳು ಅಸಾಮಾನ್ಯವಾಗಿ ಉದ್ದವಾದ ಮತ್ತು ಗಟ್ಟಿಯಾದ ಕುತ್ತಿಗೆಗಳನ್ನು ಹೊಂದಿದ್ದವು. ಈ ಟೆರೋಸಾರ್ ಇದುವರೆಗಿನ ಹಾರಿದ ಅತಿದೊಡ್ಡ ಪ್ರಾಣಿಗಳಲ್ಲಿ ಒಂದಾಗಿದೆ ಎಂದು ಭಾವಿಸಲಾಗಿದೆ. ಅಂದಾಜಿನ ಪ್ರಕಾರ ಅದರ ರೆಕ್ಕೆಗಳು 10 ರಿಂದ 11 ಮೀಟರ್ಗಳಷ್ಟು ಅಗಲವಾಗಿತ್ತು. ಇದು ಅವುಗಳ ಸಮಕಾಲೀನ ಪ್ರಾಣಿಗಳು ತಲುಪದ ಸಾಧ್ಯವಾಗದ ಪ್ರದೇಶಗಳಲ್ಲಿ ಆಹಾರವನ್ನು ಸೇವಿಸಲು ಅವಕಾಶ ಮಾಡಿಕೊಟ್ಟಿತು ಹಾಗೂ ಅವುಗಳ ದೊಡ್ಡ ರೆಕ್ಕೆಗಳು ಹೆಚ್ಚಿನ ಶಕ್ತಿಯನ್ನು ವ್ಯಯಿಸದೆ ಹೆಚ್ಚಿನ ದೂರವನ್ನು ಕ್ರಮಿಸಲು ಸಾಧ್ಯವಾಗಿಸಿತು. ಈ ಪ್ರಾಣಿಯು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಯಿತು. ಡಂಕ್ಲಿಯೋಸ್ಟಿಯಸ್ ಒಂದು ಬೃಹತ್ಕಾಯದ ಮೀನಾಗಿದ್ದು, ಅದು ಡೆವೋನಿಯನ್ ಅವಧಿಯಲ್ಲಿ ವಾಸಿಸುತ್ತಿತ್ತು. ಅದು ಆ ಸಮಯದ ನಿಜವಾದ ಮೊದಲ ಪರಭಕ್ಷಕ ಎಂದು ನಂಬಲಾಗಿದೆ. ಡಂಕ್ಲಿಯೋಸ್ಟಿಯಸ್ 8 ಮೀಟರ್ಗಳಿಗಿಂತಲೂ ಹೆಚ್ಚು ಉದ್ದವನ್ನು ಹೊಂದಿತ್ತು ಹಾಗೂ ಚಿಪ್ಪುಗಳು ಮತ್ತು ಮೂಳೆಗಳನ್ನು ಪುಡಿ ಮಾಡುವ ಸಾಮರ್ಥ್ಯವಿರುವ ನಂಬಲಾಗದಷ್ಟು ಬಲವಾದ ದವಡೆಯನ್ನು ಹೊಂದಿತ್ತು. ಈ ಪರಭಕ್ಷಕವು 358 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಯಿತು. ಟೈಟಾನೋಬೋವಾ
ಟೈಟಾನೋಬೋ ಒಂದು ದೈತ್ಯ ಹಾವು. ಇದು ಪ್ಯಾಲಿಯೋಸಿಯನ್ ಯುಗದಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ವಾಸಿಸುತ್ತಿತ್ತು ಮತ್ತು ಇದುವರೆಗೆ ನೋಡಿದ ಹಾವುಗಳಲ್ಲಿ ಅತಿ ದೊಡ್ಡ ಹಾವು ಎಂದು ಹೇಳಬಹುದು. ಈ ಹಾವು 50 ಅಡಿ ಉದ್ದವಾಗಿತ್ತು ಎಂದರೆ ನಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ. ಹಾಗೂ ಇದು 2500 ಪೌಂಡ್ಗಳಿಗಿಂತ ಹೆಚ್ಚು ತೂಕವನ್ನು ಹೊಂದಿತ್ತು. ಈ ಬೃಹತ್ ಪರಭಕ್ಷಕವು 60 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಯಿತು. ಸರ್ಕೋಸೂಚಸ್ ಸುಮಾರು 112 ಮಿಲಿಯನ್ ವರ್ಷಗಳ ಹಿಂದೆ ವಾಸಿಸುತ್ತಿದ್ದ ಮೊಸಳೆಯ ದೈತ್ಯ ಇತಿಹಾಸ ಪೂರ್ವ ಸಂಬಂಧಿ. ಇದು ಸರಾಸರಿ 10 ರಿಂದ 11 ಮೀಟರ್ ಉದ್ದದ ದೊಡ್ಡದಾದ ಸರೀಸೃಪವಾಗಿತ್ತು. ಇದು 8 ಟನ್ಗಳಷ್ಟು ತೂಕವನ್ನು ಹಾಗೂ ಚೂಪಾದ ಹಲ್ಲುಗಳನ್ನು ಹೊಂದಿತ್ತು. ಸರ್ಕೋಸೂಚಸ್ ಒಂದು ಅಸಾಧಾರಣ ಜೀವಿಯಾಗಿದ್ದು ಅದರ ಗಾತ್ರ ಮತ್ತು ಶಕ್ತಿಯಿಂದ ಇದು ಅನೇಕ ದೊಡ್ಡ ಪ್ರಾಣಿಗಳ ಶತ್ರುವಾಗಿತ್ತು. ಈ ದೈತ್ಯ ಸರೀಸೃಪವು 10 ಮಿಲಿಯನ್ ವರ್ಷಗಳ ಹಿಂದೆ ನಾಶವಾಯಿತು. ಹೆಲಿಕೋಪ್ರಿಯನ್ ಒಂದು ಪ್ರಾಚೀನ ಪರಭಕ್ಷಕವಾಗಿದ್ದು ಅದು ಮಾರಣಾಂತಿಕ ದವಡೆಯನ್ನು ಹೊಂದಿತ್ತು. ಇದು ಆರಂಭಿಕ ಪೆರ್ಮಿಯನ್ ಅವಧಿಯಿಂದ ಆರಂಭಿಕ ಟ್ರಯಾಸಿಸ್ ಅವಧಿಯವರೆಗೆ ವಾಸಿಸುತ್ತಿತ್ತು. ಇದರ ಹೆಸರು ಗ್ರೀಕ್ ಪದಗಳಾದ ಹಿಲೋಸಿಯಸ್ನಿಂದ ಬಂದಿದೆ, ಅಂದರೆ ಗರಗಸದಂತೆ ಬಾಗಿದ ಸುರುಳಿಯಾಕಾರದ ದವಡೆಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇದು ಹಲವಾರು 100 ಹಲ್ಲುಗಳಿಂದ ಕೂಡಿದ 3 ಮೀಟರ್ ಉದ್ದವಾದ ದವಡೆಯನ್ನು ಹೊಂದಿದ್ದವು. ಡಿನೋನಿಕಸ್ ದೊಡ್ಡದಾದ ವೇಗವಾಗಿ ಚಲಿಸುವ ಡೈನೋಸಾರ್ ಆಗಿದ್ದು ಅದರ ಕಾಲುಗಳ ಮೇಲೆ ದೊಡ್ಡದಾದ ಚೂಪಾದ ಉಗುರುಗಳನ್ನು ಹೊಂದಿದ್ದವು. ಇದು ಪ್ರಭಾವಶಾಲಿ ಪರಭಕ್ಷಕವಾಗಿದ್ದು ಸುಮಾರು 3.4 ಮೀಟರ್ ಉದ್ದವಿತ್ತು. ಆ ಉಗುರುಗಳ ಸಹಾಯದಿಂದ ಬೇಟೆಯನ್ನು ಹಿಡಿಯಲು ಮತ್ತು ಹರಿದು ಹಾಕಲು ಬಳಸಲಾಗುತ್ತಿತ್ತು. ಅದರ ಗಾತ್ರ ಮತ್ತು ವೇಗವು ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಲು ಸಾಧ್ಯವಾಗಿಸಿತು. ಡಿನೋನಿಕಸ್ ಅಸಾಮಾನ್ಯವಾಗಿ ದೊಡ್ಡ ಮೆದುಳನ್ನು ಹೊಂದಿತ್ತು. ಇದರಿಂದ ಇದು ಹೆಚ್ಚು ಬುದ್ಧಿವಂತ ಎಂದು ತಿಳಿಯುತ್ತದೆ. ಇಷ್ಟೆಲ್ಲ ವೈಶಿಷ್ಟ್ಯಗಳಿಂದ ಡಿನೋನಿಕಸ್ ಅನ್ನು ಪ್ರಭಾವಶಾಲಿ ಮತ್ತು ಅಸಾಧಾರಣ ಪರಭಕ್ಷಕವನ್ನಾಗಿ ಮಾಡಿತು. ಆ ಸಮಯದಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿತು. ಈ ಅಸಾಧಾರಣ ಪರಭಕ್ಷಕ ಸುಮಾರು 115 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಯಿತು. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.